Hello everyone, you are watching News Insights. Let's watch today's news updates. ಎಷ್ಟು ವರ್ಷದಿಂದ ತಾವು ಈ ಸೇವೆಗಳಲ್ಲಿ ಇದ್ದೀರಾ? ಮತ್ತೆ ಮುಖ್ಯವಾಗಿ ಒಂದು ನಿಮಿಷ ಪ್ರಶ್ನೆ ಕಂಪ್ಲೀಟ್ ಮಾಡಬೇಕು. ಎಷ್ಟು ವರ್ಷ ಸೇವೆಯಲ್ಲಿ? 43 ವರ್ಷದಿಂದ ಈ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದೆ. ಕಳೆದ ಒಂದು 15 ವರ್ಷಗಳಿಂದ ಫೋಕಸ್ ಆಗಿ ನಾವು ಸುಗಮ ಈ ಪ್ಯಾರಾಲೀಗಲ್ ಫೆಸಿಲಿಟೇಟರ್ಸ್ ಅನ್ನು ಬೆಳೆಸುವ ನಿಟ್ಟಿನಲ್ಲಿ ಈ 6 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಮಹಿಳೆಯರ ಸಮಸ್ಯೆ ಅಂತ ಹೇಳುವಂಥದ್ದು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಪೇಟ್ರಿಯಾರ್ಕಿಯ ಮಹಿಳೆಯರ ಸಮಸ್ಯೆಗೆ ಕಾರಣ ಆಗುತ್ತೆ. ಮಹಿಳೆಯರು 2ನೇ ದರ್ಜೆಯ ಪ್ರಜೆಯಾಗಿದ್ದಾರೆ. ಅವರ ಮೇಲೆ ಆಗುವಂತ ಹಿಂಸೆ ಅದು ಹುಟ್ಟಿನಿಂದ ಸಾಯುವ ತನಕ ಅವರ ಮೇಲೆ ಬೇರೆ ಬೇರೆ ನಾನಾ ತರದ ಹಿಂಸೆ ಮಹಿಳೆಯರಿಗೆ ಆಗುತ್ತಾ ಇದೆ. ಅದು ಬೇರೆ ಬೇರೆ ಕಾಲಕ್ಕೆ ಅದರ ಮುಖ ಬದಲಾಗ್ತಾ ಇದೆ. ಅದರ ಹಿಂಸೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತದೆ. ವೈಲೆನ್ಸ್ ಬಹಳ ಮುಖ್ಯವಾದ ಹಿಂಸೆ. ಒಂದು ಕಾಲದಲ್ಲಿ ವರದಕ್ಷಿಣೆ ಹೇಳ್ತಿದ್ದೆವು, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಹೇಳ್ತೇವೆ. ಬಾಲ್ಯ ವಿವಾಹ ಒಂದು ಹಿಂಸೆ. ನಾವು ಕುಟುಂಬದಲ್ಲಿ ಆಗುವಂತ ದೌರ್ಜನ್ಯ ಹಿಂಸೆ. ಟಿವಿ ಆಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಹೇಳಿದ ಹಾಗೆ ದೌರ್ಜನ್ಯಗಳು 3-4 ರೂಪದಲ್ಲಿ ಇದೆ. ಅದು ಎಕನಾಮಿಕ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಮಾನಸಿಕ ಇರ್ಬೋದು, ಲೈಂಗಿಕ ಕಿರುಕುಳ ಇರ್ಬೋದು. ಅದನ್ನ ಮಹಿಳೆಯರಿಗೆ ಈ ತರದಲ್ಲಿ ಹಿಂಸೆ ಎಲ್ಲ ವರ್ಗದ ಮಹಿಳೆಯರಿಗೆ ಆಗುತ್ತೆ. ಆದ್ರೆ ನಾವು ತಳಮಟ್ಟದಲ್ಲಿದ್ದಂತಹ ಮಹಿಳೆಯರಿಗೆ ಹೆಚ್ಚು ಫೋಕಸ್ ಆಗಿ ಕೆಲಸ ಮಾಡ್ತೇವೆ. ಯಾಕಂದ್ರೆ ಅವರು ಹೆಚ್ಚು ತುಳಿತಕ್ಕೊಳಗಾಗ. ರೀಸೆಂಟ್ ಆಗಿ ತಾವು ನೋಡಿದ್ದೀರಾ ಏನು ಗಂಡಸರು ಕೂಡ ನನ್ನ ಹೆಂಡತಿಯಿಂದಕ್ಕೆ ಕೂಡ ಅತ್ತೆ ಮನೆಯಿಂದ ಗಂಡು ಮಕ್ಕಳಿಗೂ ಸಹ ಬಹಳ ಟಾರ್ಚರ್ ಆಗುತ್ತೆ. ಇವತ್ತು ನಾವು ಎಂಗೇಜಿಂಗ್ ವಿತ್ ಮೆನ್ ಅಂಡ್ ಬಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ನಾವು ಗಂಡು ಮಕ್ಕಳನ್ನು ಸಹ ಕೇಳಬೇಕು. ಅವರ ಒಳಗಿನ ಈ ಬೇಟ್ರಿಯಾಗಿಂದಾಗಿ ಅವರು ಏನು ಸಫರ್ ಆಗ್ತಾ ಇದ್ದಾರೆ. ಸೊ ಇದು ಒಂದು ಇದೀಗ ನಾವು ಹೊಸತಾಗಿ ಗಂಡು ಮಕ್ಕಳೊಟ್ಟಿಗೆ ಒಂದು ಅಲ್ಲಲ್ಲಿ ಒಂದು ಚರ್ಚೆ ಮಾಡಲಿಕ್ಕೆ ಹೊರಟದ್ದು. ಯಾಕೆಂದ್ರೆ ನಮಗೆ ಅರ್ಥ ಆಗ್ತದೆ ಹೆಣ್ಮಕ್ಳ ಸಮಸ್ಯೆ ನಾವು ಗಂಡು ಮಕ್ಕಳು ಒಟ್ಟಿಗೆ ಸೇರಿ ಈ ತರದಲ್ಲಿ ಒಟ್ಟಾಗಿ ಕೆಲಸ ಮಾಡೋದಿದ್ರೆ ಅದು ಬಗೆ ಹರಿಯಲ್ಲ ಅಂತ ಹೇಳಿ. ಹೌದು ಬಿಡಿ ಮೇಡಮ್, ರೇಟ್ ಆಫ್ ಇದು ಕೂಡ ಈ ಸಲ ಪ್ರಮೋಟ್ ಮಾಡಲಾಗಿದೆ. ಅವರಿಗೆ ಒಂದು 12 ದಿವಸದ ಕೋರ್ಸ್ ಮಾಡ್ತೇವೆ ನಾವು. ಅದರಲ್ಲಿ ಕಾನೂನು, ಕೌನ್ಸಿಲಿಂಗ್, ಕೇಸ್ ಹೇಗೆ ಹ್ಯಾಂಡಲ್ ಮಾಡುವಂಥದ್ದು ಇದು ಎಲ್ಲವೂ ಒಳಗೊಳ್ತದೆ. ಅದರಿಂದ ಆ ಒಂದು ಡೀಪಾಗಿ ಅಲ್ಲದಿದ್ರೂ ಸಹ ಮೊದಲ ಲೆವೆಲಿನ ಕೌನ್ಸಿಲಿಂಗ್ ಮಹಿಳೆಯರನ್ನು ಕೇಳುವುದು, ಅವರ ಸಮಸ್ಯೆ ಕೇಳುವುದು ಹೇಗೆ, ಅರ್ಥ ಮಾಡಿಕೊಳ್ಳುವುದು ಹೇಗೆ, ಅವರಿಗೆ ಸಪೋರ್ಟ್ ಮಾಡುವಂತಹ ಲೆವೆಲಿನ ಬೇಸಿಕ್ ಕೌನ್ಸಿಲಿಂಗ್ ಅಂತ ವ್ಯವಸ್ಥೆಗಳು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಈ ಪ್ಯಾರಾಲೀಗಲ್ಸ್ಗಳೇ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು 50ರಿಂದ 100 ಮಂದಿ ಅವರು ವಾಲಂಟಿಯರ್ಸ್ ಅಂತ ತಗೊಳ್ತಾರೆ. ಅವರಿಗೆ ಅವರ ಸ್ಟೇಟಸ್ ಏನು, ಚಾಲೆಂಜಸ್ ಏನು, ಅವರು ತಳಮಟ್ಟಕ್ಕೆ ತಲುಪಲಿಕ್ಕೆ ಬೇಕಾದಂತಹ ಅಬ್ಸ್ಟಿಕಲ್ಸ್ಗಳೇನು, ಇವನ್ನು ಅವರು